ಅಲ್ಲಾಹ್ 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 ಹೂಡೆಯ ಹೃದಯ ಭಾಗಕ್ಕೆ ಬಂದು ತಲುಪಿದೆ. ಇದೀಗ ನಮ್ಮೊಂದಿಗೆ ವಿಶ್ವಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವನ್ನು ನೀಡಲು ನಮ್ಮ ದಾರುಸ್ಸಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತಾಧಿಕಾರಿಯಾಗಿರುವಂತಹ ರಕೀಬ್ ಕನ್ನಂಗಾರವರು ಇದೀಗ ನಿಮ್ಮೊಂದಿಗೆ ಮೀಲಾದ್ ಸಂದೇಶವನ್ನು ನೀಡಲಿದ್ದಾರೆ. ಅವರನ್ನು ಆದರಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ. ಜೀವಿಸುತ್ತಿರುವಂತಹ 21ನೇ ಶತಮಾನ, ಈ ಜಗತ್ತಿನಾದ್ಯಂತ 21ನೇ ಶತಮಾನದಲ್ಲಿ ಮನುಷ್ಯನು ಅತ್ಯಂತ ಟೆಕ್ನಾಲಜಿಯಲ್ಲಿ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ತಲುಪಿದ್ದಾನೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಎಲ್ಲ ಟೆಕ್ನಾಲಜಿಗಳಲ್ಲಿಯೂ ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡೆದಂತಹ ಮನುಷ್ಯ ಇವತ್ತು ಪರಸ್ಪರ ಕಚ್ಚಾಟ, ಹೊಡೆದಾಟದಲ್ಲಿ ತುಂಬಿರುವಂತಹ ಸನ್ನಿವೇಶಗಳು ಉಂಟಾಗುತ್ತಿದೆ. ನೀವು ಜಗತ್ತಿನಲ್ಲಿ ನಮ್ಮೆ ಕಣ್ಣು ಹಾಯಿಸಿ ನೋಡಿದರೆ ಜಗತ್ತಿನಾದ್ಯಂತ ಇರುವಂತಹ ಕೆಲವೊಂದು ರಾಷ್ಟ್ರಗಳಲ್ಲಿ ಇಲ್ಲಿ ಮೀಲಾದ್ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಜಾತಿಯ, ಧರ್ಮದ, ಬಣ್ಣದ ಹೆಸರಿನಲ್ಲಿ ಸಮಸ್ಯೆಗಳು ಉಂಟಾಗುತ್ತಿದೆ. ಕುವೆಂಪುರವರು ಅತ್ಯಂತ ಸುಂದರವಾಗಿ ಅದನ್ನು ನಮಗೆ ಹೇಳ್ತಾರೆ. ಜನ ಕಂಡರೆ ಜನ ಹೆದರಿದೆ ನೋಡ, ಎಲ್ಲೆಲ್ಲಿಯೂ ಸಂದೇಹ, ಶಾಂತಿಯ ಪರದೆಯ ಹಿಂದೆ ಕ್ರಾಂತಿಯ ಅರಣ ಸನ್ನಾಹ. ಈ ಹೆಸರಿನಲ್ಲಿ ಯುದ್ಧಕ್ಕೆ ಸಜ್ಜಾಗಿರುವಂತಹ ಒಂದು ದೇಶದೊಂದಿಗೆ, ಒಂದು ಜನಾಂಗದೊಂದಿಗೆ ಹಜರತ್ ಅಹಮದ್ ರಜಾ ಖಾನ್ ರವರು ಅತ್ಯಂತ ಸುಂದರವಾಗಿ ಹೇಳುತ್ತಾರೆ, ಅಲ್ ಬಹರು ಅಲಾ ವಲ್ ಮೌಜು ತಗಾ, ಸಮುದ್ರಗಳು ಎದ್ದೇಳುತ್ತಿದೆ, ತೆರೆಮಾಳೆಗಳು ಎದ್ದೇಳುತ್ತಿದೆ, ಎಲ್ಲರೂ ಕೂಡ ಅತ್ಯಂತ ನೆಮ್ಮದಿಯ ವಾತಾವರಣ ಇಲ್ಲದೆ ನಷ್ಟ ಹೊಂದುವಂತಹ ಒಂದು ಸನ್ನಿವೇಶ ಉಂಟಾಗುತ್ತಿದೆ. ಇಂತಹ ಒಂದು ಮಾತಾಗಿದೆ, ಇರ್ಹಮು ಮನ್ ಫಿಲ್ ಅರ್ಲಿ ವಯರ್ಹಮುಕುಂ ಮನ್ ಫಿಸ್ ಸಮಾ. ಭೂಮಿಯಲ್ಲಿರುವಂತಹ ಸರ್ವ ಜೀವಿಗಳಲ್ಲಿಯೂ ನೀವು ಕರುಣೆ ತೋರಿರಿ, ಆಗ ಮಾತ್ರ ದೇವನಾದಂತಹ ಅಲ್ಲಾಹನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಈ ನಾಡಿನಲ್ಲಿರುವಂತಹ ನನ್ನ ಶಬ್ದವನ್ನ ಆಲಿಸುತ್ತಿರುವಂತಹ ಪ್ರತಿಯೊಬ್ಬರು ಕೂಡ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1499ನೆಯ ಜನ್ಮದಿನವನ್ನು, ಅಂದರೆ 1,500 ವರ್ಷಗಳು ಕಳೆದರೂ ಕೂಡ ಈ ಪ್ರವಾದಿಯವರನ್ನು ನಾವು ಯಾಕೆ ನೆನಪಿಸುತ್ತೇವೆ ಅಂತ ಕೇಳಿದರೆ ಅದಕ್ಕಿರುವಂತಹ ಉತ್ತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ನಾಡಿಗೆ ನೀಡಿದಂತಹ ಅತ್ಯಂತ ದೊಡ್ಡ ಸಂದೇಶವಾಗಿದೆ. ಇರ್ಹಮು ಮನ್ ಫಿಲ್ ಅರ್ಲಿ, ಭೂಮಿಯಲ್ಲಿರುವಂತಹ ಆತನು ಮುಸಲ್ಮಾನನಾಗಿರಲಿ, ಧರ್ಮ ಇದ್ದವನಾಗಿರಲಿ, ಧರ್ಮ ಇಲ್ಲದವನಾಗಿರಲಿ, ಎಲ್ಲರಲ್ಲಿಯೂ ಕೂಡ ಕರುಣೆ ತೋರುವಂತಹ ಉತ್ತಮವಾದಂತಹ ಉದಾತ್ತವಾದಂತಹ ಸಂದೇಶವನ್ನು ನೀಡಿದ್ದಾರೆ. ನೀವೊಂದು ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಜಗತ್ತಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾದ ರಾಜರಾಗುತ್ತಾರೆ. ಮದೀನಾ ಎಂಬಂತಹ ಸಾರ್ವಭೌಮ ದೇಶದ ರಾಷ್ಟ್ರ ಅಧಿಪತಿಯಾದಂತಹ, ರಾಷ್ಟ್ರಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅಲ್ಲಿ ಯಹೂದಿಗಳಿದ್ದರು, ಅಲ್ಲಿ ಕ್ರೈಸ್ತರಿದ್ದರು, ಅಲ್ಲಿ ಧರ್ಮ ಉಳ್ಳವರು ಇಲ್ಲದವರು ಎಲ್ಲರೂ ಇದ್ದಂತಹ ಒಂದು ಪ್ರದೇಶವಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲೊಂದು ದೊಡ್ಡ ಕಾನ್ಸ್ಟಿಟ್ಯೂಷನ್ ಇತ್ತು. ಅಲ್ಲಿಯ ನಾಯಕರಾದಂತಹ ಪ್ರವಾದಿಯವರು ಅದರ ದೊಡ್ಡ ಕಾನ್ಸ್ಟಿಟ್ಯೂಷನ್ ಯಾವುದು ಅಂತ ಕೇಳಿದರೆ ಅದು ಕುರ್ಆನ್ ಆಗಿತ್ತು. ಕುರ್ಆನ್ ಆಗಿತ್ತು ಅಲ್ಲಿಯ ಕಾನ್ಸ್ಟಿಟ್ಯೂಷನ್. ಅಲ್ಲಿಯ ನಾಯಕರಾಗಿದ್ದರು ಇಸ್ಲಾಮಿನ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಆ ಪ್ರವಾದಿಯವರು ಹೇಳಿದಂತಹ ಮಾತು, ಈ ಇಸ್ಲಾಮಿಕ್ ರಾಷ್ಟ್ರದಲ್ಲಿ, ಕುರ್ಆನ್ ಸಂವಿಧಾನವಾದಂತಹ ಈ ರಾಷ್ಟ್ರದಲ್ಲಿ ಇಲ್ಲಿರುವಂತಹ ಧರ್ಮ ಉಳ್ಳವರು, ಯಹೂದಿಗಳು, ಕ್ರೈಸ್ತರು ಎಲ್ಲರಿಗೂ ಕೂಡ ಮುಕ್ತವಾಗಿ ಜೀವಿಸಲು ಅವಕಾಶವನ್ನು ಕೊಡಬೇಕು. ಯಾರ ಹಕ್ಕನ್ನು ಕೂಡ ನೀವು ಕಿತ್ತುಕೊಳ್ಳಬಾರದು ಎಂಬಂತಹ ಉದಾತ್ತವಾದಂತಹ ಮಾನವೀಯ ಸಂದೇಶವನ್ನು ಈ ಜಗತ್ತಿಗೆ ಸಾರಿದಂತಹ ನಾಯಕರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರವಾದಿ ಪೈಗಂಬರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಆದ್ದರಿಂದಲೇ ಈ ನಾಡಿನಲ್ಲಿರುವಂತಹ ಸಕಲಮಾನ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಏಕಮಾತ್ರ ಶಾಂತಿಯ ಪ್ರತಿಪಾದಕರು ಅದು ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾತ್ರರಾಗಿದ್ದಾರೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ. ಇದು ಕೇವಲ ಒಂದು ಆಲಂಕಾರಿಕವಾದಂತಹ ಮಾತಲ್ಲ ಪ್ರೀತಿಯ ಸಹೋದರರೇ. ನೀವು ಜಗತ್ತನ್ನೊಮ್ಮೆ ತೆಗೆದು ನೋಡಿ. 1909ರಲ್ಲಿ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ನಲ್ಲಿ ಜನಿಸಿದಂತಹ ಮಾರ್ಟಿನ್ ಲಿಂಕ್ಸ್ ರವರು ಒಂದು ಪುಸ್ತಕವನ್ನು ಬರೆಯುತ್ತಾರೆ. ಒಂದು ದೀರ್ಘವಾದಂತಹ ಆಂಗ್ಲ ಭಾಷೆಯಲ್ಲಿರುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಪುಸ್ತಕವಾಗಿದೆ. ಆ ಪುಸ್ತಕವು ಇಂದು ಜಗತ್ತಿನಲ್ಲಿ ಸಿಗುವಂತಹ ಅತ್ಯಂತ ಉದಾತ್ತವಾದಂತಹ ಶ್ರೇಷ್ಠವಾದಂತಹ ಆಂಗ್ಲ ಭಾಷೆಯಲ್ಲಿರುವಂತಹ ಪ್ರವಾದಿಯವರ ಶ್ರೇಷ್ಠ ಬಯೋಗ್ರಫಿ ಅಂತ ಮಾರ್ಟಿನ್ ಲಿಂಕ್ಸ್ ರವರ ಕ್ರೈಸ್ತ ವ್ಯಕ್ತಿಯು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಬರೆದದ್ದಾಗಿದೆ. ಯಾಕಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಾವು ಕಲಿಯಬೇಕು ಅಂತ ಕೇಳಿದರೆ, ನೀವೊಮ್ಮೆ ಜಗತ್ತಿನಲ್ಲಿರುವಂತಹ ಮತ್ತೊಬ್ಬ ಶ್ರೇಷ್ಠ ಚಿಂತಕ ಆತ ಒಂದು ಪುಸ್ತಕವನ್ನು ಬರೆಯುತ್ತಾರೆ, ದಿ 100 ಎಂಬಂತಹ
ಪುಸ್ತಕದಲ್ಲಿ ಅವರೊಂದು ಶ್ರೇಷ್ಠವಾದಂತಹ ಜಗತ್ತಿನಲ್ಲಿರುವಂತಹ ವಿಜ್ಞಾನಿಗಳು, ಧಾರ್ಮಿಕ ನಾಯಕರು, ಶ್ರೇಷ್ಠ ಚಿಂತಕರು ಎಲ್ಲರನ್ನು ಎತ್ತಿ ಹಿಡಿದು ಒಂದು ಪುಸ್ತಕವನ್ನು ಬರೆಯುತ್ತಾರೆ. ಜಗತ್ತಿನಲ್ಲಿರುವಂತಹ 100 ಶ್ರೇಷ್ಠ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದಂತಹ ಮೈಕೆಲ್ ಎಚ್ ಹಾರ್ಟಮ್ ಅಂತಹ ಕ್ರೈಸ್ತ ಒಬ್ಬ ಬರಹಗಾರರು ಜಗತ್ತಿನಲ್ಲಿಯೇ ಒಂದು ಶತಮಾನದಲ್ಲಿ ಸಂಚಲನವನ್ನು ಉಂಟು ಮಾಡಿದಂತಹ ಆ ಪುಸ್ತಕ ದಿ 100 ಎಂಬ ಪುಸ್ತಕದಲ್ಲಿ ಎಲ್ಲರನ್ನು ನಿಬ್ಬೆರಗುಗೊಳಿಸಿದಂತೆ ಅದರಲ್ಲಿ ಆತನು ಮೊದಲ ಸ್ಥಾನವನ್ನು ನೀಡಿದ್ದು ನಿಮ್ಮೆಲ್ಲರ ಪ್ರವಾದಿ ಪೈಗಂಬರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ 1ನೇ ಸ್ಥಾನವನ್ನು ನೀಡಲಾಯಿತು. ಜಗತ್ತಿನಲ್ಲಿ ಆಶ್ಚರ್ಯಗೊಂಡರು, ಯಾಕಾಗಿದೆ ನೀನು ಆಯ್ಕೆ ಮಾಡಿದಂತಹ, ನೀವು ಅಂಗೀಕರಿಸುವಂತಹ ಯೇಸು ಕ್ರಿಸ್ತರಿಗೆ 3ನೇ ಸ್ಥಾನವನ್ನು ನಮ್ಮ ಪ್ರವಾದಿಯವರಾದಂತಹ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ 1ನೇ ಸ್ಥಾನವನ್ನು ನೀಡಿದು ಎಂದು ಕೇಳಿದಾಗ ಅವರು ಹೇಳಿದ್ದು, ಜಗತ್ತು ಸರ್ಪ್ರೈಸ್ ಆಗಬಹುದು, ಜಗತ್ತು ವಂಡರ್ ಆಗಬಹುದು, ಆದರೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳುತ್ತೇನೆ, he is the only man in history who was supremely successful both in religious and secular level. ಧಾರ್ಮಿಕವಾಗಿಯೂ, ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿಯೂ ಎಲ್ಲ ಹಂತದಲ್ಲಿಯೂ ಸಮಾಜಕ್ಕೆ ಶ್ರೇಷ್ಠವಾದಂತಹ ಸಂದೇಶವನ್ನು ನೀಡಿದ ಒಬ್ಬರೇ ಒಬ್ಬ ನಾಯಕ. ಅದು ಯಾರು ಅಂತ ಕೇಳಿದರೆ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾತ್ರ ಎಂದು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು. ಆದ್ದರಿಂದ ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶ್ರೇಷ್ಠ ಗುಣ ಯಾವುದು ಅಂತ ಹೇಳಿದರೆ ಅವರು ಅತ್ಯಂತ ಉತ್ತಮ ಸ್ವಭಾವದವರಾಗಿದ್ದಾರೆ ಎಂದು ಅತ್ಯಂತ ಸ್ಪಷ್ಟವಾಗಿ ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಈ ಹೂಳೆ ಪರಿಸರದಲ್ಲಿರುವಂತಹ ಸರ್ವರಲ್ಲಿಯೂ ನಮಗೆ ಹೇಳಲಿಕ್ಕಿರುವುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಗೊತ್ತುಂಟು, ಇವತ್ತು ಜಗತ್ತಿನಲ್ಲಿ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಬಣ್ಣದ ಹೆಸರಿನಲ್ಲಿ ಕೊಲೆಗಳು ನಡೆಯುತ್ತಿದೆ. ಅಮೆರಿಕಾದಂತಹ ಶ್ರೇಷ್ಠ ದೇಶ ವರ್ಣಭೇದ ನೀತಿಯಲ್ಲಿ ತತ್ತರಿಸಿ ಹೋಗಿದೆ. ಕೆಲವು ವರ್ಷಗಳ ಹಿಂದೆ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬನು ಕಪ್ಪೆಂಬ ಕಾರಣಕ್ಕೆ ಆತನನ್ನು ಕತ್ತು ಹಿಸುಕಿ ರೋಡಿನಲ್ಲಿ ಹತ್ಯೆ ಮಾಡುವಂತಹ ಒಂದು ಸನ್ನಿವೇಶವಾಗಿತ್ತು. ಯಾಕೆ ಅಂತ ಕೇಳಿದರೆ ಆತನೊಬ್ಬ ಕಪ್ಪು ನೀಗ್ರವಾಗಿದ್ದರು ಎಂಬಂತಹ ಒಂದೇ ಒಂದು ಕಾರಣಕ್ಕೆ. ಈ ಒಂದು ಸಂದರ್ಭದಲ್ಲಿ ಈ ಜಗತ್ತಿನೊಂದಿಗೆ ಹೇಳಲಿಕ್ಕಿರುವಂತಹ ಮಾತು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವೇನಾಗಿತ್ತು? ಹಜ್ಜತುಲ್ ವದಾನ ಮಕ್ಕಾದಲ್ಲಿ ಹಜ್ ನಿರ್ವಹಿಸಿ 1,40,000 ಶಿಷ್ಯಂದಿರನ್ನು ಒಳಗೊಂಡಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವತ್ತೊಂದು ಭಾಷಣವನ್ನು ಮಾಡುತ್ತಾನೆ. ವಿಶ್ವಸಂಸ್ಥೆಯು ಇವತ್ತು ಡಿಸೆಂಬರ್ 10ರಂದು ಹ್ಯೂಮನ್ ರೈಟ್ಸ್ ಡೇ, ಮಾನವ ಹಕ್ಕುಗಳ ದಿನ ಎಂದು ಆಚರಿಸಿದರೆ ಅದಕ್ಕೆ 1400 ವರ್ಷಗಳ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಹ್ಯೂಮನ್ ರೈಟ್ಸ್ ಅನ್ನು ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಏನಾಗಿದೆ ಆ ಹ್ಯೂಮನ್ ರೈಟ್ಸ್? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇಲ್ಲಿರುವಂತಹ ಅರಬಿಗಳು, ಅನರಬಿಗಳು, ಇಲ್ಲಿರುವಂತಹ ಯಾರು ಕೂಡ ಶ್ರೇಷ್ಠರಲ್ಲ, ಎಲ್ಲರೂ ಕೂಡ ಸಮಾನರಾಗಿದ್ದಾರೆ. ಬಿಳಿಯನು ಕರಿಯನಿಗೂ ಯಾವುದೇ ರೀತಿಯ ತಾರತಮ್ಯವಿಲ್ಲ. ಬಿಳಿಯನು ಕರಿಯನು ಸಮಾನನಾಗಿದ್ದಾರೆ. ಅವರ ಬಣ್ಣದ ಹೆಸರಿನಲ್ಲಿ, ಅವರ ಧರ್ಮದ ಹೆಸರಿನಲ್ಲಿ ಒಮ್ಮೆಯೂ ಕೂಡ ಅವರನ್ನು ತಾರತಮ್ಯ ಮಾಡಬಾರದು ಎಂದು ಪ್ರವಾದಿಯವರ ಶ್ರೇಷ್ಠವಾದ ಮಾನವೀಯ ಸಂದೇಶವನ್ನು ಇವತ್ತು ಈ ಜಗತ್ತು ಸಾರಬೇಕಾಗಿದೆ. ಈ ಹೂಣೆ ಪರಿಸರದಲ್ಲಿ ನಿಂತು ಈ ಪ್ರವಾದಿಯವರ 1499 ಅಂದರೆ 1,500 ವರ್ಷಗಳ ಬಳಿಕವೂ ಕೂಡ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳಲ್ಲಿಯೂ ಮುಸಲ್ಮಾನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಸಂದೇಶಗಳನ್ನು ಜಗತ್ತಿಗೆ ತಲುಪಿಸುತ್ತಾರೆ ಅಂತ ಹೇಳಿದರೆ ಅದು ಕೇವಲ ಪ್ರವಾದಿಯವರ ಸಂದೇಶ ಇಲ್ಲಿರುವಂತಹ ಮುಸಲ್ಮಾನರಿಗೆ ಮಾತ್ರವಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬ ಧರ್ಮದವನು, ಧರ್ಮ ಉಳ್ಳವನು, ಧರ್ಮ ಇಲ್ಲದವರು ಎಲ್ಲರೂ ಕೂಡ ಪ್ರವಾದಿಯವರನ್ನು ಕಲಿತಾಗ ಇಲ್ಲೊಂದು ಸುಂದರವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ ಎಂಬಂತಹ ಉದಾತ್ತವಾದಂತಹ ಘೋಷಣೆಯನ್ನು ನಾವಿಲ್ಲಿ ಈ ಮೂಲಕ ಹೇಳ್ತಾ ಇದ್ದೇವೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನೀವು ಅಲಿಯಬೇಕು, ನೀವು ಕಲಿಯಬೇಕು. ಆಗ ಮಾತ್ರ ಇಲ್ಲೊಂದು ಸುಂದರವಾದಂತಹ ಜಗತ್ತನ್ನು ನಾವು ನಿರ್ಮಾಣ ಮಾಡಬೇಕು. ಇಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು, ಇಲ್ಲಿರುವಂತಹ ಸಾಮಾಜಿಕ ಸಮಸ್ಯೆಗಳು, ಒಂದು ಉದಾಹರಣೆಯನ್ನು ನೋಡಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಯಾದಂತಹ ಉಮರ್ ರಲಿಯಲ್ಲಾಹು ಅನ್ಹು ಆಡಳಿತದಲ್ಲಿ ಯಾವನೇ ಒಬ್ಬ ವ್ಯಕ್ತಿಯೂ ಕೂಡ ಹಸಿವಿನಿಂದ ಬಾಕಿಯಾಗಲಿಲ್ಲ. ಆದ್ದರಿಂದಲೇ ಗಾಂಧೀಜಿಯವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು, ಈ ಭಾರತದಲ್ಲಿ ಉಮರ್ ರಲಿಯಲ್ಲಾಹು ಅನ್ಹು ಅವರ ಆಡಳಿತ ಬಂದರೆ ಈ ಭಾರತ ಸುಂದರವಾದಂತಹ ಭಾರತವಾಗುತ್ತದೆ. ಮಾಜಿ ಗವರ್ನರ್ ಆಗಿದ್ದಂತಹ, ರಿಸರ್ವ್ ಬ್ಯಾಂಕ್ ನ ಗವರ್ನರ್ ಆಗಿದ್ದಂತಹ ರಘುರಾಮ್ ರಾಜನ್ ರವರು ಹೇಳುತ್ತಾರೆ, ಪ್ರವಾದಿಯವರ ಆರ್ಥಿಕ ಚಿಂತನೆಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ, ಇಲ್ಲಿ ಅನುಷ್ಠಾನಕ್ಕೆ ಬಂದಾಗ ಇಲ್ಲಿ ಒಮ್ಮೆಯೂ ಕೂಡ ಆರ್ಥಿಕ ಕುಸಿತಗಳು, ಯಾರಿಗೂ ಸಮಸ್ಯೆಗಳು, ಬಡ್ಡಿಯ ಅಥವಾ ಇನ್ನಾವುದೇ ಸಮಸ್ಯೆಗಳಿಂದ ಸುಳಿಯಲ್ಲಿ ಬಾಕಿಯಾಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ರೀತಿಯ ವಿಚಾರಗಳು, ಪ್ರವಾದಿಯವರ ಸಂದೇಶಗಳನ್ನು ನಾನು ಹೇಳುತ್ತಾ ಹೋದರೆ ಬೆಳಗ್ಗೆ ಆದರೂ ಅವರ ಸಂದೇಶಗಳು ಇಲ್ಲಿ ಮುಕ್ತಾಯವಾಗಲು ಸಾಧ್ಯವಿಲ್ಲ. ಆದ್ದರಿಂದಲೇ ಶಾಂತಿಯ ಸಂದೇಶಗಳನ್ನು, ಸೌಹಾರ್ದ ಸಂದೇಶಗಳನ್ನು ಸಾರಿದಂತಹ ಜಗತ್ತಿಗೆ ಮಾದರಿಯಾದಂತಹ ನಾಯಕ
ನಾಯಕರನ್ನು ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬರು ಕೂಡ ತಿಳಿದು ಇಲ್ಲೊಂದು ಸುಂದರವಾದಂತಹ ಜನಾಂಗದ ಸೃಷ್ಟಿಗೆ ನಾವೆಲ್ಲರೂ ಕಾರಣವಾಗಬೇಕು ಅಂತ ಮಾತ್ರ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1499ನೆಯ ಜನ್ಮ ಜಯಂತಿಯ ಶುಭಾಶಯವನ್ನು ಸಮರ್ಪಿಸುತ್ತಾ ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಸರ್ವ ಧರ್ಮ ಬಾಂಧವರಿಗೂ ಕೂಡ ಪ್ರವಾದಿಯವರ ಜನ್ಮ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.